ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನೋಡಿ ಮೀಟರ್ ಚಡ್ಡಿ ಹಾಗೆ ಲಾಡಿ ಚಡ್ಡಿ ಅಂತಾರೆ ಕೆಲವೊಂದು ಕಡೆಗೆ, ಕೆಲವೊಬ್ರು ಮೀಟರ್ ಚಡ್ಡಿ ಅಂತಾರೆ. ಹಾಗೆ ಇದನ್ನ ನೋಡಿ ಒಂದು 15 ಇಯರ್ಸ್ ನಂತರ ಆದವರೆಲ್ಲ ಈ ಚಡ್ಡಿಗಳನ್ನೆಲ್ಲ ಹಾಕಂತಾರೆ. ನೋಡಿ ಪಂಚೆ ನಂತರ ಬಳಸ್ಬೋದು ಸ್ನೇಹಿತರೆ. ನನಗೊಬ್ರಿಗೆ ಕಮೆಂಟ್ ಮಾಡಿದ್ರು, ನೋಡಿ 60 ವರ್ಷದ ನಂತರ ಇದ್ದವರಿಗೆ ಚಡ್ಡಿಯನ್ನು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ತೋರಿಸಿ ಅಂತೇಳಿ ನಾನು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದನ್ನು 2 ಪೀಸ್ ಕೊಟ್ಟಿದ್ದಾರೆ ಅವರು. ಮೋಸ್ಟ್ಲಿ ಸ್ಕೂಲ್ ಯೂನಿಫಾರ್ಮ್ದು ಹುಡುಗದ್ದು ಹಾಫ್ ಪ್ಯಾಂಟು 2 ಪೀಸ್ ಉಳಿದಿರಬೇಕು. ಹಾಗಾಗಿ ನನಗೆ 2 ಪೀಸ್ ಕೊಟ್ಟಿದ್ದಾರೆ. ಸುಮಾರು ಸ್ನೇಹಿತರೆ ಇದು ಒಂದು ಅರ್ಧ ಮೀಟರ್ ಪೀಸು, ಇದೊಂದು ಅರ್ಧ ಮೀಟರ್ ಪೀಸು 2 ಇದೆ ನಮ್ಮ ಹತ್ರ. ನೋಡಿ ಇವಾಗ ಮೊದಲಿಗೆ ಬಂದು ನಾವು ಒಂದು ಫ್ರಂಟ್ ಪಾರ್ಟನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಾನು 16 ಇಂಚು ಲೆಂತನ್ನು ಇಡ್ತಾ ಇದ್ದೀನಿ ಇವ್ರಿಗೆ. ನೋಡಿ ಕೆಳಗಡೆಗೆ ಮೊದಲಿಗೆ ಬಂದು ಫೋಲ್ಡಿಂಗ್ ಮಾಡ್ಕೊಳ್ಳಿಕ್ಕೆ ನಾವು ಪಟ್ಟಿಯನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಕೆಳಗಡೆಗೆ ನೋಡಿ ಸ್ನೇಹಿತರೆ, ಇದು ಎರಡು ಫೋಲ್ಡು ಇದೆ ಫ್ರಂಟ್ ಪಾರ್ಟಿಗೆ ಕಟ್ ಮಾಡಲಿಕ್ಕೋಸ್ಕರ. ನೋಡಿ 2 ಇಂಚು ನಾನು ಕೆಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಹಾಗೆ ಈ ಕಡೆ ಸೈಡ್ ಕೂಡ ನಾವು ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಂತ ಇದ್ದೀನಿ. ನೋಡಿ ಇದು ಸ್ವಲ್ಪ ಕ್ರಾಸ್ ಇದೆ, ಹಾಗಾಗಿ ಸ್ಟ್ರೈಟ್ ಮಾಡ್ಲಿಕ್ಕೋಸ್ಕರ ಒಂದು ಲೈನನ್ನು ಹಾಕೋಬೇಕು ಈ ರೀತಿ. ಹಾಗೆ ಇವಾಗ ಲೆಂತ್ ಬಂದು ನಾವು 16 ಇಂಚನ್ನು ಇಡಬೇಕಾಗುತ್ತೆ. ನೋಡಿ ಇವಾಗ 16 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಗೆ. ಹಾಗೆ ಈ 2 ಇಂಚು ನಾವು ಲಾಡಿ ಹಾಕ್ತೀವಲ್ಲ ಫ್ರೆಂಡ್ಸ್, ಆ ಲಾಡಿಗೋಸ್ಕರ 2 ಇಂಚನ್ನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಟೋಟಲ್ ಬಂದು 18 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಇವಾಗ ನಾವು 16 ಇಂಚ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಲೂಸು ನೋಡಿ, ಅವರಿಗೆ ಲೂಸ್ ಎಷ್ಟು ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ ಇದನ್ನು ಸುಮಾರು ಚೆಸ್ಟು ವೆಸ್ಟ್ ಸೈಜು 40 ಇರೋವರೆಗೂ ಹಾಕೋಬೋದು, 40 ಇಲ್ಲ ಒಂದು 36ವರೆಗೂ ಹಾಕೋಬೋದು ಸ್ನೇಹಿತರೆ. ಈ ಲೂಸನ್ನು ನೀವು ಇಟ್ಟರೆ ಮೆಜರ್ಮೆಂಟ್ ಮಾಡಿ. ನೋಡಿ ನಾನು 15 ಇಂಚನ್ನು ಇಡ್ತಾ ಇದ್ದೀನಿ. ನೋಡಿ 15 ಇಂಚ್ಗೆ ನಾನು ಒಂದು ಮಾರ್ಕನ್ನು ಹಾಕಂತ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ರಿ. ಮೊದಲಿಗೆ ನೋಡಿ ಈ ಥರ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ರಿ. ನೋಡಿ ಇವಾಗ ನಾವು 15 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಇದು 2 ಇಂಚಿದೆ ಎಕ್ಸ್ಟ್ರಾ ಕೂಡ ನಾವು ಇಲ್ಲಿ ಲಾಡಿ ಹಾಕ್ಲಿಕ್ಕೋಸ್ಕರ ಪಟ್ಟಿಗೋಸ್ಕರ 2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಿ. ನೋಡಿ ಇದಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬಂದು 16 ಇಂಚು ಲೆಂತ್ ಇದೆ. ಹೀಗೆ 15 ಇಂಚು ನಾನು ಅಡ್ಡ ಇಟ್ಟಿದ್ದೀನಿ. ನೋಡಿ ಇವಾಗ ಬಂದು ನೋಡಿ ಮೊದಲಿಗೆ ಬಂದು ಇದು ಲೆಂತು. ಇವಾಗ ನೋಡಿ ಸೀಟ್ ಲೆಂತನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಫ್ರೆಂಡ್ಸ್ ಇದು ಯಾವಾಗಲೂ ಲೂಸೇ ಇರಬೇಕು. ಹಾಗಾಗಿ ನೋಡಿ ನಾನು 11 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 11 ಇಂಚು ಸೀಟನ್ನು ಡೌನಿಂಗ್ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ 11 ಇಂಚಿಗೆ. ನೋಡಿ ಮೊದಲಿಗೆ 11 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ. ಇವಾಗ ನೋಡಿ ಇಲ್ಲಿ ಸೊಂಟ ಬರುತ್ತೆ. ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಸೊಂಟ ಬರುತ್ತೆ. ಸೊಂಟ ಎಷ್ಟು ಅಂದರೆ ನೋಡಿ ಇದು ಸೊಂಟ ಫ್ರೀ ಸೈಜ್ ಇರೋದ್ರಿಂದ ನೀವು ಇಲ್ಲಿ 12 ಇಂಚು ಇಟ್ಟರೆ ಸಾಕಾಗುತ್ತೆ. ನೋಡಿ 11.5 ಇಂಚ್ ಇಟ್ಟರೆ ಟೋಟಲ್ ಬಂದು 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ. ಹಾಗೆ ಇದಕ್ಕೆ ಒಂದು ಈ ಥರ ಕರ್ವ್ ಶೇಪಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ರಿ. ಈ ಥರ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊಳ್ರಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಕೆಳಗಡೆ ಬಂದು ನಾವು 25 ಇಂಚು ಲೂಸನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ 25.5 ಇಂಚು ಲೂಸನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 25 ಅರ್ಧ ಬಂದು ನಮಗೆ 12.25 ಆಗುತ್ತೆ. ನೋಡಿ 12.25ಗೆ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ನೋಡಿ ಇಷ್ಟೇ. ನೋಡಿ ಫ್ರಂಟ್ ಪಾರ್ಟು ನಮ್ಮದು ಮಾರ್ಕಿಂಗ್ ಆಯಿತು. ಹಾಗೆ ಫ್ರೆಂಡ್ಸ್ ನೋಡಿ ನಾವು ಪಾಕೆಟ್ ಕೂಡ ನಾವು ಇದನ್ನು 2 ರೀತಿ ಹಚ್ಬೋದು. ನೋಡಿ ಫ್ಯಾಂಟಿಗೆಲ್ಲ ಹಚ್ತೀವಲ್ಲ ಆ ರೀತಿ ಕೂಡ ಹಚ್ಬೋದು, ಇಲ್ಲ ಅಂದರೆ ಸಿಂಗಲ್ ಪಾಕೆಟ್ ಕೂಡ ಹಚ್ಬೋದು. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿಗೆ ನಮ್ಮದು ಲಾಡಿ ಹಚ್ತೀವಲ್ಲ ಆ ಪಟ್ಟಿ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಇಲ್ಲಿಂದ ಕೆಳಗಡೆಗೆ 1.5 ಇಂಚು ಪಟ್ಟಿ ಬರುತ್ತೆ. ನೋಡಿ ಅರ್ಧ ಇಂಚು ಫೋಲ್ಡ್ ಆಗಿ ಈ ಕಡೆ ಟರ್ನ್ ಆಗಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ, ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ನಾವು ಈ ರೀತಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಪಾಕೆಟ್ಗೆ ನೋಡಿ ಇದೇ ಬಟ್ಟೆಯಲ್ಲಿ ಬರುತ್ತೆ. ನಮಗೆ 2 ಸೈಡು ಪಾಕೆಟ್ ಬೇಕಾಗಿರೋದ್ರಿಂದ ನೋಡಿ ಈ ಬಟ್ಟೆ ಇದು ಇಷ್ಟು ಅಗಲ ಬೇಕಂದರೆ ಇಷ್ಟು ತಗೋಬೋದು. ಇದಕ್ಕಿಂತ ಜಾಸ್ತಿ ಅಗಲ ಬೇಕಾದರೂ ತಗೋಬೋದು. ನೋಡಿ ಕೆಳಗಡೆಯಿಂದ ಇಲ್ಲಿ ಫೋಲ್ಡ್ ಆಗುತ್ತೆ. ನೋಡಿ ಕೆಳಗಡೆ ಈ ರೀತಿ ಇಲ್ಲಿ ಫೋಲ್ಡ್ ಆಗಿ ನಮಗೆ ರೆಡಿ ಇಲ್ಲಿಂದ ಬರುತ್ತೆ. ನೋಡಿ ಇದ್ರ ಮೇಲ್ಗಡೆಗೆ ನಾವು ಮಾರ್ಕ್ ಮಾಡ್ಕೋಬೇಕು.
ಇದ್ರ ಮೇಲ್ಗಡೆಗೆ ಅಂದರೆ ಪಾಕೆಟ್ ಅಲ್ಲಿಗೆ ಎಂಡ್ ಆಗಬೇಕು ನೋಡಿ. ನಾನು ಸಿಂಗಲ್ ಬಟ್ಟೆದು ಪಾಕೆಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಮೇಲ್ಗಡೆಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿಂದ ನಾವು ಈ ರೀತಿ ಫೋಲ್ಡಿಂಗನ್ನು ಮಾಡ್ತೀವಿ ಇದನ್ನು. ಓಕೆ, ಫೋಲ್ಡಿಂಗನ್ನು ಮಾಡಿ ಈ ರೀತಿ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಒಂದು ಪೀಸ್ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇದರಲ್ಲಿ 2 ಪೀಸ್ ಇದೆ. ನಾನು ನಿಮ್ಗೆ ಒಂದೇ ಪೀಸ್ ಇದೇ ರೀತಿ ಒಳಗಡೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಒಳಗಡೆ ಒಳಮುಖ ಇರುತ್ತಲ್ಲ ಆ ಸೈಡ್ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಇವಾಗ ಪಾಕೆಟ್ಗೆ ಎಷ್ಟು ಬಿಡಬೇಕಂದ್ರೆ ನೋಡಿ ಇಲ್ಲಿಗೆ ಇದು ಕ್ಲೋಸ್ ಆಗುತ್ತೆ. ನಾವು ಇಲ್ಲಿಂದ ಕೆಳಗಡೆಗೆ 1 ಇಂಚು 1.5 ಇಂಚು ಬಿಟ್ಟು ಈ ರೀತಿ ಇಲ್ಲಿಂದ 6 ಇಂಚು 6.5 ಇಂಚು ಬಿಡಿ. ನೋಡಿ ಇದನ್ನು ನಿಮಗೆ ಎಲ್ಲರಿಗೂ ಮ್ಯಾಕ್ಸಿಮಮ್ ಬೇಕು 6.5 ಇಂಚ್ ಬಿಡಿ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ 6.5 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು. ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಈ ಒಂದು ಪೀಸನ್ನು ತಗೊಂಡು ನೋಡಿ ಈ ರೀತಿ ನೀವು ಅಟ್ಯಾಚ್ ಮಾಡಬೇಕು. ನೋಡಿ ಇದನ್ನ ಮೇಲ್ಗಡೆ ಈಗ ಅಟ್ಯಾಚ್ ಮಾಡಿದ್ರೆ ನೋಡಿ ಪಾಕೆಟ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಫ್ರೆಂಡ್ಸ್ ನೋಡಿ, ಇವಾಗ ನಮ್ಮದು ಅರ್ಧ ಮೀಟ್ರಲ್ಲಿ ಒಂದು ಪಾರ್ಟು ರೆಡಿ ಆಯಿತು. ಇದಕ್ಕೆ ಮೀಟ್ರ್ ಚಡ್ಡಿ ಅಂತ ಹೇಳ್ತಾರೆ. ಏನಕ್ಕಂದರೆ 1 ಮೀಟ್ರು ಬಟ್ಟೆ ಬೇಕೇ ಬೇಕು. ಪನ್ನ ಕಡಿಮೆ ಇದ್ದರೆ 1/4 ಮೀಟ್ರು ಬೇಕಾಗುತ್ತೆ. ಇನ್ನೂ ದೊಡ್ಡ ಸೈಜ್ ಆದರೆ 1.5 ಮೀಟ್ರ್ ಕೂಡ ಬೇಕಾಗುತ್ತೆ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನು ಏನು ಕಟ್ ಮಾಡಿದ್ದೀವಿ ಇದನ್ನು ಈ ರೀತಿ ಇಟ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಯಾವಾಗಲೂ 1.25 ಇಂಚು ಅಥವಾ 1.5 ಇಂಚು ಎಕ್ಸ್ಟ್ರಾ ಬಿಡಬೇಕು. ನೋಡಿ ಈ ರೀತಿ ಇದು ನಾವು ಸೈಡ್ ಪಾಕೆಟ್ ಹಚ್ತೀವಲ್ಲ ಆ ಸೈಡು ಉಳಿಯುತ್ತೆ. 1.5 ಇಂಚು ಅಥವಾ 1.25 ಇಂಚ್ ಬಿಡಿ. 1.25 ಇಂಚ್ ಬಿಟ್ಟು ಈ ಕಡೆಗೆ ನೀವು ಫ್ರಂಟ್ ಪಾರ್ಟನ್ನು ಹಾಕೋಬೇಕಾಗುತ್ತೆ. ಇದು ಬ್ಯಾಕ್ ಪಾರ್ಟು. ಇದಕ್ಕೆ ನೋಡಿ ಈ ಸೈಡಿಂದ ನಾವು ಸೀಟ್ ಬರುತ್ತಲ್ಲ, ಬ್ಯಾಕ್ ಸೈಡು ಲೂಸಿಂಗ್ ಎಲ್ಲ ಬರುತ್ತಲ್ಲ, ಅಲ್ಲಿಂದ ನಾವು ಮೇಲಕ್ಕೆ 2 ಇಂಚಿಗೆ ನಾವು ನೋಡಿ ಕ್ರಾಸನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 2 ಇಂಚು ಕ್ರಾಸನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೋಡಿ ಇಲ್ಲಿವರೆಗೂ ಬಂದಿದೆ. ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಇದು ಫ್ರೆಂಡ್ಸ್, ಇದನ್ನ ಇಡಲೇಬೇಕು ನೀವು ಕಂಪಲ್ಸರಿ. ಇಲ್ಲ ಅಂದರೆ ನಿಮ್ಮದು ನೀವು ಕಟಿಂಗ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ನೋಡಿ ಇವಾಗ ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇನ್ನುದೆಲ್ಲ ಸೇಮು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಇದು ನಾವು ಫ್ರಂಟ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ಇದೇ ರೀತಿ ನೀವು ಕಟ್ ಮಾಡ್ಕೊಳ್ರಿ. ನೋಡಿ ನಿಮಗೆ ಕಸ್ಟಮರು ಲೂಸು ಜಾಸ್ತಿ ಆಯಿತು ಕೆಳಗಡೆ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ನೀವು ಇಲ್ಲೇನು ಕಡಿಮೆ ಮಾಡೋದು ಬೇಡ ಸ್ನೇಹಿತರೆ, ಇಲ್ಲಿ ಜಾಸ್ತಿನೇ ಇರುತ್ತೆ. ನೋಡಿ ಟೋಟಲ್ ಬಂದು ನಾವು 11.5 ಇಂಚ್ ಇದನ್ನು ಇಟ್ಟಿದ್ದೀವಿ. 11.5 ಇಂಟು 4 ಅಂದರೆ ನಮಗೆ 44 46 ಆಗುತ್ತೆ. ನೀವು 36ವರೆಗೂ ಅಲ್ಲ 14ವರೆಗೂ 40ವರೆಗೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಡಿಫ್ರೆನ್ಸ್ ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ದಪ್ಪ ಇದ್ದರೆ ನಾವು ಈ ಸೈಜನ್ನು ಜಾಸ್ತಿ ತೊಗೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಹಾಗೆ ನಾವು ಪಾಕೆಟಿನ ಕೂಡ ಮಾರ್ಕ್ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ನೋಡಿ ಲಾಡಿಗೆ ಎಷ್ಟು ಬೇಕು ಇದು 4 ಪೀಸ್ ಇದೆ. 4 ಪೀಸಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೀವು ಕಟ್ ಮಾಡ್ಕೊಂಡು ಲಾಡಿಯನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.